ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಕೆಲವರು ಸುಮಾರು ಜನ ಪ್ರಶ್ನೆ ಕೇಳಿದಿರ. ಆ ಪ್ರಶ್ನೆಗೆ ಉತ್ತರ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಅನುಭವಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಏನಂದರೆ, ಭಗವದ್ಗೀತೆ ಅತ್ಯದ್ಭುತವಾದಂಥದ್ದು. ಇಡೀ ಪ್ರಪಂಚ ಎಲ್ಲ ಓದುತ್ತೆ. ಅದರ ಜೊತೆಗೆ ಬೇರೆ ಬೇರೆ ಕೆಲವೊಂದು ಪುಸ್ತಕಗಳಿದ್ದಾವೆ. ಅದು ವೇದಗಳಾಗಿರಬಹುದು, ಉಪನಿಷತ್ತುಗಳಾಗಿರಬಹುದು, ಅಥವಾ ಪುರಾಣಗಳಾಗಿರಬಹುದು, ಅಥವಾ ಫಿಲಾಸಫಿ ತತ್ವಶಾಸ್ತ್ರಗಳಾಗಿರಬಹುದು. ಹಲವಾರಿದೆ. ಪುಸ್ತಕಗಳಿಗೆ ಏನು ಕೋಟ್ಯಾಂತರ ಇದೆ. ಇದನ್ನೆಲ್ಲ ಹೇಗೆ, ಯಾವುದು ಸರಿ ಯಾವುದು ಸೂಕ್ತ ಅನ್ನೋದು ಪ್ರಶ್ನೆ. ಖಂಡಿತವಾಗಲೂ ನನಗೆ ಇದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಏನು ಅಂದರೆ, ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಸತ್ವ ಇದೆ, ಒಂದೊಂದು ಮಹತ್ವ ಇದೆ. ಉದಾಹರಣೆಗೆ, ಈಗ ರಾಗಿ ನಾನು ಮುದ್ದೆ ಮಾಡ್ಕೊಂಡು ತಿಂದರೆ ಅದರಲ್ಲೊಂದು ಸತ್ವ ಇದೆ. ಅನ್ನ ಮಾಡ್ಕೊಂಡು ತಿಂದರೆ ಅನ್ನದಲ್ಲೊಂದು ಸತ್ವ ಇದೆ. ಚಪಾತಿ ಮಾಡ್ಕೊಂಡು ತಿಂದರೆ ಚಪಾತಿಲಿ ಒಂದು ಸತ್ವ ಇದೆ. ಯಾವ ತರಕಾರಿಯಲ್ಲಿ ನಮಗೆ ಕೆಟ್ಟ ತರಕಾರಿ ಅಂತ ಯಾವುದಾದ್ರು ತೋರಿಸಿ, ಅಥವಾ ಕೆಟ್ಟ ಹಣ್ಣುಗಳು ಅಂತ ಯಾವುದಾದ್ರು ತೋರಿಸಿ. ಇಲ್ಲ, ಒಂದೊಂದು ಹಣ್ಣಲ್ಲಿ ಒಂದೊಂದು ಸತ್ವ ಮಹತ್ವ ಇದೆ. ಆ ರೀತಿ ಇರಬೇಕಾದ್ರೆ ನಾನು ಆಪಲ್ ಶ್ರೇಷ್ಠ, ಮಾವಿನ ಹಣ್ಣು ಬಿಟ್ಬಿಡಿ, ಸೇಬ್ ಬಿಟ್ಬಿಡಿ, ಸಪೋಟ ಬಿಟ್ಬಿಡಿ, ಆ ಥರ ಹೇಳೋಕ್ಕೆ ಸಾಧ್ಯವಿಲ್ಲ. ಸೀಬೆಕಾಯಿ ತಿನ್ನಬೇಡಿ, ಎಲ್ಲ ಹಣ್ಣುಗಳಲ್ಲೂ ಸತ್ವ ಇದೆ. ಅದೇ ರೀತಿ ಎಲ್ಲ ಪುಸ್ತಕಗಳು ಯಾರ್ಯಾರು ಏನೇನು ಬರೆದಿದ್ದಾರೆ ಎಲ್ಲದರಲ್ಲೂ ಸತ್ವ ಇದೆ. ಅದನ್ನು ಆನ್ಸರ್ ಕೊಡಿ ಯಾವುದು ಶ್ರೇಷ್ಠ ಅನ್ನೋದಕ್ಕೆ ಖಂಡಿತವಾಗ್ಲೂ ನಾನು ಕೊಡೋದಕ್ಕೆ ಸಾಧ್ಯವಿಲ್ಲ. ಅಭಿಪ್ರಾಯಗಳನ್ನು ಬೇಕಾದ್ರೆ ತಿಳಿಸ್ತೀನಿ. ಉದಾಹರಣೆಗೆ, ಭಗವದ್ಗೀತೆಯಲ್ಲಿ ನೀವು ಓದಿದಾಗ ಇಲ್ಲಿ ಕೃಷ್ಣ ಎಲ್ಲ ಮಾರ್ಗಗಳನ್ನು ಹೇಳ್ಕೊಟ್ಟಿದ್ದಾನೆ. ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಅಥವಾ ಯೋಗ. ಯಾವುದು ಯಾರೇ ಪುಸ್ತಕ ಓದಿದ್ರೆ ಆ ಪುಸ್ತಕ ಅವನಿಗೆ ಹೋಲಿಕೆ ಆಗುತ್ತೆ. ಯಾಕೆಂದರೆ ಭಗವದ್ಗೀತೆ ನನ್ನ ಅಭಿಪ್ರಾಯಗಳು ತಿಳಿಸ್ತಾ ಇದ್ದೀನಿ, ಕನ್ನಡಿ ಇದ್ದಂಗೆ. ನಿಮ್ಮನ್ನು ನೀವು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಹೇಗೆ ಫೀಲ್ ಆಗುತ್ತೆ, ಆ ರೀತಿ ಅದು ನಿಮಗೆ ಬಹಳ ಹತ್ತಿರವಾಗ್ಬಿಡ್ತದೆ. ಅಂದರೆ ನಿಮ್ಮ ಸ್ವಭಾವಗಳು, ಗುಣ ಸ್ವಭಾವಗಳು ಯಾವುದೇ ರೀತಿ ಇದ್ದರೂ ಕೂಡ ಭಗವದ್ಗೀತೆ ಓದಿದಾಗ ಇದು ನಾನೇ ಅಂತ ನೀವೇ ಅನ್ಕೊಂಡ್ಬಿಡ್ತೀರ. ಓ, ಇದು ಹೀಗಿರಬೇಕು, ನಾನು ಹಾಗೇ ಇದ್ದೀನಿ ಅಂತ ಪ್ರತಿಯೊಬ್ಬರು ಅಂದ್ಕೊಳ್ತಾರೆ. ಅಭಿಪ್ರಾಯಗಳನ್ನು ಕೇಳಿದಾಗ ಇದು ಮೂಡ್ ಬಂದಂಥದ್ದು. ಸೊ ಈಗ ಭಗವದ್ಗೀತೆಯಲ್ಲಿ ಓದಿ ನಿಮಗೊಂದಷ್ಟು ಜ್ಞಾನ ಸಿಗ್ತದೆ, ಬುದ್ಧಿವಂತಿಕೆ ಸಿಗುತ್ತೆ, ಪರಿಹಾರಗಳು ಸಿಗ್ತವೆ, ಮಾರ್ಗದರ್ಶನ ಸಿಗುತ್ತೆ. ನಿಮ್ಮ ಬುದ್ಧಿ ಜ್ಞಾನ, ಶಕ್ತಿ, ಚೈತನ್ಯ ಹೆಚ್ಚಾಗುತ್ತೆ. ಇದು ಭಗವದ್ಗೀತೆ ಹೆಲ್ಪಿಗೆ ಬರುತ್ತೆ. ಕೆಲವೊಂದು ಪುಸ್ತಕಗಳು ನಾನು ಓದಿರೋದ್ರಿಂದ ನನಗೆ ಬಹಳ ಬಹಳ ಇಷ್ಟವಾಗಿರೋದು, ಈ ಗೀತೆಗಳಲ್ಲಿ 10 ಗೀತೆಗಳಿದೆ. ಭಗವದ್ಗೀತೆ ಥರ 10 ಗೀತೆಗಳು. ಅದರಲ್ಲಿ ಅಷ್ಟವಕ್ರ ಮಹಾಗೀತ ಇದು ನನ್ನ ಫೇವ್ರೆಟ್ ಸಬ್ಜೆಕ್ಟ್. ಇದರಲ್ಲಿ ಏನಾಗುತ್ತೆ, ಪುಸ್ತಕದಲ್ಲಿ ಏನು ಬರೆದಿದನೋ ಅದನ್ನು ನೀನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕೇ ಹೊರತು ಅದು ಮಿರರ್ ಆಗೋದಕ್ಕೆ ಸಾಧ್ಯವಿಲ್ಲ. ಅಷ್ಟವಕ್ರ ಗೀತ ಮಿರರ್ ಆಗೋದಕ್ಕೆ ಸಾಧ್ಯವಿಲ್ಲ. ಈ ಭಗವದ್ಗೀತೆಯಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ. ನಾವು ಎಷ್ಟು ಬೇಕಾದರೂ ಬೆಂಡ್ ಆಗ್ಬೋದು, ಎಳಿಬೋದು, ರಬ್ಬರ್ ಥರ ಏನು ಬೇಕಾದ್ರೂ ಮಾಡ್ಕೊಳ್ಬೋದು. ಅದಕ್ಕೆ ಒಂಥರ ಮಣ್ಣಿದ್ದಂಗೆ, ಅದಕ್ಕೆ ನೀವು ಯಾವ ಆಕಾರ ಬೇಕಾದ್ರೂ ಕೊಡ್ಬೋದು. ಅಷ್ಟವಕ್ರ ಮಹಾಗೀತೆ ಕಲ್ಲಿದ್ದಂಗೆ, ಮರ ಇದ್ದಂಗೆ. ಅದನ್ನು ಹಾಗೇ ಉಪಯೋಗಿಸ್ಬೇಕೆ ಹೊರತು ನಮಗಿಷ್ಟ ಬಂದಿದ್ದ ಆಕಾರದಲ್ಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಮಣ್ಣಿನಿಂದ ಒಂದು ಗೊಂಬೆ ಮಾಡಿದ್ರೆ ಸರೋಗಲಿಲ್ಲ, ಎಲ್ಲ ಉಂಡೆ ಮಾಡಿಬಿಡಿ ಮತ್ತೆ ತಿರ್ಗ ಮೊದಲಿಂದ ಮಾಡಿ. ಅದೇ ಥರ ಕಲ್ಲಲ್ಲಿ ಮಾಡಿ ನೋಡಿ, ನೀವು ಕೆತ್ತಬಿಟ್ಟು ಅದು ಸರೋಗಲಿಲ್ಲ ಅಂದರೆ ಅದಷ್ಟೇ ಕಲ್ಲು ವೇಸ್ಟ್. ಅದನ್ನು ಮತ್ತೆ ತಿರ್ಗ ರಿಟರ್ನ್ ಹೋಗಿ ಸರಿಪಡಿಸೋಕ್ಕಾಗೋದಿಲ್ಲ. ಒಂದೇ ಸಲಿಗೆ ಆ ಮರದ ಕೆತ್ತನೆಯನ್ನು ಮಾಡಬೇಕು, ಆ ಕಲ್ಲಿಂದ ಒಂದು ಶಿಲ್ಪವನ್ನು ರಚಿಸಬೇಕು. ಇದಕ್ಕೆ ಆಲ್ಟ್ರೇಷನ್ ಇಲ್ಲ. ಒಂದು ಚೂರು ತಪ್ಪು ಮಾಡಿದ್ರೆ ಆ ಶಿಲ್ಪ ವೇಸ್ಟ್ ಆಗುತ್ತೆ, ಆ ಕಲ್ಲು ವೇಸ್ಟ್ ಆಗುತ್ತೆ. ಅಷ್ಟವಕ್ರ ಮಹಾಗೀತ ಅದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಏನನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು ಕನ್ನಡಿ ಅಲ್ಲ, ಅದು ಫ್ಲೆಕ್ಸಿಬಲ್ ಅಲ್ಲ. ಇಲ್ಲಿ ಭಗವದ್ಗೀತೆಯಲ್ಲಿ ನಿಮಗೆ 2 2 4 ಆಗುತ್ತೆ, 2 2 6 ಆಗುತ್ತೆ, 8 ಆಗುತ್ತೆ, 10 ಆಗುತ್ತೆ, 1 ಆಗುತ್ತೆ. ನೀವು ಎಷ್ಟು ಬೇಕಾದ್ರೂ ಹಾಕೊಳ್ಳಿ, ಹೆಂಗೆ ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು. ಇದರಲ್ಲಿ ಫ್ಲೆಕ್ಸಿಬಿಲಿಟಿ ತುಂಬ ಇರೋದ್ರಿಂದ ಎಷ್ಟಕ್ಕೆ ಬೇಕಾದ್ರೂ ತಿರುಗಿಸ್ಕೊಳ್ಬೋದು. ಅಷ್ಟವಕ್ರ ಮಹಾಗೀತೆಯಲ್ಲಿ ಖಂಡಿತವಾಗ್ಲೂ ಆ ರೀತಿ ಆಗೋದಿಲ್ಲ. 3 3 6, 4 4 8, 2 2 4. ಅದು ಬಿಟ್ಟು ಬೇರೆ ರೂಪ ಕೊಡೋದಕ್ಕೆ ಸಾಧ್ಯವಿಲ್ಲ, ಅದನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಫೇವ್ರೆಟ್ ಪುಸ್ತಕ ಅಷ್ಟವಕ್ರ ಮಹಾಗೀತ. ಇದನ್ನು ನನಗೆ ಪರಿಚಯ ಮಾಡಿಸಿದಂಥವನು ರಜನೀಶ್ ಓಶೋ. ನನ್ನ 3 ಜನ ಸ್ಥೂಲ ಗುರುಗಳು, ಸೂಕ್ಷ್ಮ ಗುರುಗಳು. ಬುದ್ಧ ನನ್ನ ಪಾಲಿನ ಬ್ರಹ್ಮ. ಸೊ ಆತನಿಂದ ನಾನು ಸಾಕಷ್ಟು ವಿಷಯಗಳನ್ನು ನನ್ನ ಪಾಲಿನ ವಿಷ್ಣು ಓಶೋ ರಜನೀಶ್, ನನ್ನ ಪಾಲಿನ ಮಹೇಶ್ವರ ಜಿಡ್ಡು ಕೃಷ್ಣಮೂರ್ತಿ.
ಈ 3 ಜನ ಪುಸ್ತಕಗಳು ಓದಿದಾಗ ಇಡೀ ಭಾರತದ ತತ್ವಶಾಸ್ತ್ರಗಳಾಗಲಿ ಅಥವಾ ಇಡೀ ಪ್ರಪಂಚದ ತತ್ವಶಾಸ್ತ್ರಗಳಾಗಲಿ ಅದನ್ನು ಪರಿಚಯ ಮಾಡಿಸಿದಂಥವನು ರಜನೀಶ್ ಓಶೋ. ಆ ಓಶೋ ಇರಲಿಲ್ಲ ಅಂದರೆ ನಮ್ಗೆ ಯಾವುದೇ ಫಿಲಾಸಫಿಗಳು ಅರ್ಥ ಆಗ್ತಾ ಇರಲಿಲ್ಲ. ಆದ್ದರಿಂದ ಓಶೋ ಯಾವಾಗ ಅಷ್ಟವಕ್ರ ಮಹಾಗೀತ ಅಂತ ಬಂತು ಅದನ್ನು ಓದಿದಾಗ ನನ್ನ ಪ್ರಕಾರ ಬುದ್ಧನ ಇನ್ನೊಂದು ಜನ್ಮನೇ ಓಶೋ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಬುದ್ಧನ ನೆಕ್ಸ್ಟ್ ವರ್ಷನ್, ಮಾಡರ್ನ್ ವರ್ಷನ್ ಈಸ್ ಎ ಓಶೋ. ಅಷ್ಟವಕ್ರನ ಇನ್ನೊಂದು ಜನ್ಮ ಅಥವಾ ಇನ್ನೊಂದು ವರ್ಷನ್ನೇ ಜಿಡ್ಡು ಕೃಷ್ಣಮೂರ್ತಿ. ನಾನು ಅಷ್ಟವಕ್ರ ಓದಿರೋದ್ರಿಂದ, ಜಿಡ್ಡು ಕೃಷ್ಣಮೂರ್ತಿಯನ್ನು ಓದಿರೋದ್ರಿಂದ ಇವರಿಬ್ಬರಿಗೂ ಕೂಡ ಬಹಳ ಬಹಳ ಹೋಲಿಕೆ ಇದೆ. ಹೊಸ ವರ್ಷನ್ ಬಂದಾಗ ಹಳೇ ಐಫೋನ್ಗೂ ಈಗ ಬಂದಿರೋ ಹೊಸ ಐಫೋನ್ಗೂ ಏನು ವ್ಯತ್ಯಾಸ? ಫೀಚರ್ಸ್ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ, ಇನ್ನೂ ಕ್ವಾಲಿಟಿ ಇಂಪ್ರೂವೈಸ್ ಮಾಡಿರ್ತಾರೆ. ಅದೇ ರೀತಿ ಅಲ್ಲಿಂದ ಇಲ್ಲಿಗೆ ಅತ್ಯದ್ಭುತವಾಗಿ ಟ್ರಾನ್ಸ್ಫಾರ್ಮೇಷನ್. ನೀವು ನಾನು ಹೇಳುವಂತಹ ರೀತಿಯಲ್ಲಿ ಅಷ್ಟವಕ್ರ ಮಹಾಗೀತವನ್ನು ಓದಿ ನೋಡಿ. ಇದು ಕಬ್ಬಿಣದ ಕಡಲೆ. ಕೆಲವರಿಗೆ ಜಿಡ್ಡು ಕೃಷ್ಣಮೂರ್ತಿ ಪುಸ್ತಕಗಳು ಕೂಡ ಡೈಜೆಸ್ಟ್ ಆಗೋದಿಲ್ಲ. ಯಾಕೆಂದರೆ ಬಹಳ ರಾ ಆಗಿರುತ್ತೆ ಅದು. ಅದರಲ್ಲಿ ಏನೂ ನೀವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಬಟ್ ಭಗವದ್ಗೀತೆ ಇದು ಸ್ವಲ್ಪ ರುಚಿ ಕೊಡುತ್ತೆ. ಅಂದರೆ ಅದು ನಿಮಗೆ ಒಂದು ಸ್ವಲ್ಪ ಫೇವ್ರೆಟ್ ಫುಡ್ ಅಂತಾರೆ, ಆ ರೀತಿ. ಇದು ಫೇವ್ರೆಟ್ ಫುಡ್ ಅಲ್ಲ. ಹಾಗಲಕಾಯಿ, ಬೇವಿನಕಾಯಿ ಬಹಳ ಕಹಿ, ಅಪ್ಪ ಬೇಡಪ್ಪ ನನಗೆ, ನಾನು ಆರೋಗ್ಯ ಅಭಿವೃದ್ಧಿ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಹಾಗಲಕಾಯಿ ರಸ ಕುಡಿಯಲ್ಲ, ಬೇವಿನ ರಸ ಕುಡಿಯಲ್ಲ ಅಂತ ಕೆಲವ್ರು ಪಟ್ಟಿಡ್ದು ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಸ್ವೀಟ್ ಆಗಿರೋದು ಏನಾದರೂ ಬೇಕು. ಬಟ್ ಕೆಲವರಿಗೆ ಆರೋಗ್ಯವನ್ನು ಕಹಿ ಯಾವಾಗಲೂ ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಅಂತಾರಲ್ಲ, ಆ ರೀತಿ ಈ 2 ಜಿಡ್ಡು ಕೃಷ್ಣಮೂರ್ತಿ ಹೇಳುವಂಥದ್ದು ಸ್ವಲ್ಪ ಕಹಿನೇ, ಅದು ಕಬ್ಬಿಣದ ಕಡಲೆನೇ. ಅಷ್ಟವಕ್ರ ಹೇಳೋದು ಕೂಡ ಕಹಿನೇ, ಅದು ಕಬ್ಬಿಣದ ಕಡಲೆನೇ. ಇದನ್ನು ಅರ್ಥೈಸ್ಕೊಳ್ಳೋದು ಬಹಳ ಬಹಳ ಕಷ್ಟ. ನಾನು ಯಾಕೆ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಹಾಗಲಕಾಯಿ ರಸನೂ ಕುಡಿತೀನಿ, ಬೇವಿನ ರಸನೂ ಕುಡಿತೀನಿ, ಕಹಿಯಾಗಿರೋದು ಎಲ್ಲವನ್ನು ಕುಡಿತೀನಿ. ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಗೊತ್ತಿರೋದ್ರಿಂದ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನೀವು ನಿಜವಾಗ್ಲೂ ಈ 2 ಪುಸ್ತಕಗಳನ್ನು ಓದಿದಾಗ ಯಾವುದು ರಾ ಇದೆ, ಯಾವುದು ಫ್ಲೆಕ್ಸಿಬಲ್ ಇದೆ ಅನ್ನೋದು ನಿಮಗೆ ನಾನು ಹೇಳೋದ್ರ ಮೇಲೆ ಗೊತ್ತಾಗುತ್ತೆ. ನಿಮಗೆ ಕೆಲವೊಂದು ಪುಸ್ತಕಗಳು ಇವಾಗ ಓಶೋ ಬರೆದಿರೋದಂಥದ್ದೇ ಅಷ್ಟವಕ್ರ ಮಹಾಗೀತ ಅಂತಿದೆ. ಆ ಪುಸ್ತಕಗಳನ್ನು ಓದಿ. ಇವತ್ತೆಲ್ಲ ಆನ್ಲೈನಲ್ಲಿ ಆಡಿಯೋ ಬುಕ್ಗಳು ಸಿಗ್ತವೆ, ವಿಡಿಯೋಗಳು ಸಿಗ್ತವೆ. ಇದನ್ನೆಲ್ಲ ನೀವು ತಿಳ್ಕೊಂಡಾಗ ಅದ್ಭುತವಾದಂತಹ ಜ್ಞಾನ ಪ್ರಾಪ್ತಿಯಾಗುತ್ತೆ. ನಾನು ಸಾಕಷ್ಟು ಈ ರೀತಿ ಸ್ಪಿರಿಚುವಲ್ಗೆ ಸಂಬಂಧಪಟ್ಟಿರೋಂಥ ಪುಸ್ತಕಗಳನ್ನೇ ಓದೋದು, ಸೈಕಾಲಜಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನ ಹೆಚ್ಚಾಗಿ ಓದ್ತೀನಿ. ಮೂಲವಾಗಿ ಸೊಲ್ಯೂಷನ್. ಸೊ ಬ್ರೈನ್ ಪವರ್ ಏನು, ಮೈಂಡ್ ಪವರ್ ಏನು, ಸೊ ಹ್ಯೂಮನ್ ಪವರ್ ಏನು ಅನ್ನೋದ್ರ ಬಗ್ಗೆ ಹೆಚ್ಚಾಗಿ ಓದ್ತಾ ಇರ್ತೀನಿ. ಆದ್ದರಿಂದ ಇದನ್ನೆಲ್ಲವನ್ನು ನೀವು ಕೂಡ ತಿಳ್ಕೊಳ್ಳಿ. ಅಷ್ಟವಕ್ರ ಮಹಾಗೀತೆಯನ್ನು ಓದಿ ಅದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇದು ಕಬ್ಬಿಣದ ಕಡಲೆ, ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಅದನ್ನು ಒಂದು ಸಲ ಓದೋದಕ್ಕಿಂತ 3 ಸಲ ಓದಿದ್ರೆ ಆವಾಗ ನಿಮಗೆ ಅದು ಏನು ಅನ್ನೋದನ್ನು ತಿಳಿತಾ ಹೋಗುತ್ತೆ. ಇದು ನನ್ನ ಅನುಭವ. ನಿಮಗೆ ಕೆಲವರಿಗೆ ರಿಸೀವಿಂಗ್ ಪವರ್ ಜಾಸ್ತಿ ಇರ್ಬೋದು. ಆದ್ದರಿಂದ ಅದನ್ನು ಓದಿ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳು, ಜೀವನದಲ್ಲಿರುವ ಗೊಂದಲಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಬಹಳ ಅನುಕೂಲ ಆಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.